ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನನಗೆ ನಿನ್ನೆ ಒಂದು ಮೇಲ್ ಬಂದಿತ್ತು. ಏನಂದರೆ ಮಾನಿಟೈಸೇಷನ್ಗೆ ತಗೊಂಡು ಒಂದು ಮೇಲ್ ಬಂದಿತ್ತು. ಅದರಲ್ಲಿ ಅವರು ಹೇಳಿದರು, ಮೇಡಮ್ ನಂದು 1000 ಸಬ್ಸ್ಕ್ರೈಬರ್ಸ್ ಏನಿದೆ ಕಂಪ್ಲೀಟ್ ಆಗಿದೆ, ಇದ್ರ ಜೊತೆಗೆ 4000 ವಾಚ್ ಟೈಮ್ ಅವರ್ ಏನಿದೆ ಅದೂ ಕಂಪ್ಲೀಟ್ ಆಗಿದೆ. ಬಟ್ ನನಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಭಯ ಆಗ್ತಿದೆ, ಎಲ್ಲಿ ನನ್ನ ಮಾನಿಟೈಸೇಷನ್ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ. ಸೊ ತುಂಬ ಜನಕ್ಕೆ ಬಂದುಬಿಟ್ಟು ಇವೆಲ್ಲ ಕ್ರೈಟೇರಿಯಾ ಇರುತ್ತೆ, ಏನು ಯೂಟ್ಯೂಬ್ದು ಕ್ರೈಟೇರಿಯಾ ಇರುತ್ತೆ ಅದು ಕಂಪ್ಲೀಟ್ ಆಗಿರುತ್ತೆ. ಪಾರ್ಟ್ನರ್ ಪ್ರೋಗ್ರಾಮ್ ಕ್ರೈಟೇರಿಯಾ ಏನಿರುತ್ತೆ 1000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆಗೆ 4000 ವಾಚ್ ಟೈಮ್ ಅವರ್, ಶಾರ್ಟ್ ಕ್ರಿಯೇಟರ್ಸ್ ಆದರೆ 10 ಮಿಲಿಯನು ವ್ಯೂಸ್. ಓಕೆನಾ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಕೆಲವೊಬ್ರಿಗೆ ಗೊತ್ತಿರಲ್ಲ. ಓಕೆನಾ. ಸೊ ಅವ್ರೇನು ಮಾಡ್ತಾರೆ, ಭಯದಲ್ಲಿ ಇರ್ತಾರೆ. ಓಕೆನಾ. ಇನ್ನೂ ಕೆಲವೊಬ್ರಿಗೆ ಗೊತ್ತಿರಲ್ಲ, ಡೈರೆಕ್ಟಾಗಿ ಬಂದುಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಬಿಡ್ತೀರಾ. ಆಮೇಲೆ ಅವ್ರದ್ದು ರಿಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ, ಇಲ್ಲ ರಿಪೀಟೆಡ್ ಕಾಂಟೆಂಟು, ಇಲ್ಲ ಅಂದರೆ ಬೇರೆ ಏನಾದರೂ ರೀಸನಿಂದ ಅವ್ರದ್ದು ಏನಾಗುತ್ತೆ, ಮಾನಿಟೈಸೇಷನ್ ರಿಜೆಕ್ಟ್ ಆಗಿಬಿಡುತ್ತೆ. ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಾನಿಟೈಸೇಷನ್ ಏನಕ್ಕೆ ರಿಜೆಕ್ಟ್ ಆಗುತ್ತೆ ಆ್ಯಂಡ್ ಯಾವ್ಯಾವ ರೀಸನ್ಸ್ ಇದೆ, ನಾವು ಯಾವ್ಯಾವುದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ನಾವು ಮಾನಿಟೈಸೇಷನ್ ಮಾಡಬೇಕು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಈಗ ಸಡನ್ಲಿ ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಅವರ್ ಏನು ಕಂಪ್ಲೀಟ್ ಆಗಿದ್ದು ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಇದನ್ನೇ ನಾನು ನಿಮಗೆ ಫಸ್ಟು ಹೇಳೋದು. ಓಕೆನಾ. ಅದೇನೇನು ಪಾಯಿಂಟ್ಸ್ಗಳಿದ್ದಾವೆ ನಾವು ಮೈಂಡಲ್ಲಿ ಇಟ್ಕೋಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಈವನ್ ನಾನು ಸ್ಕ್ರೀನ್ ರೆಕಾರ್ಡಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ ಡೀಟೇಲ್ಸಾಗಿ ಏನೇನು ಯೂಟ್ಯೂಬ್ ಅವ್ರು ಬಂದುಬಿಟ್ಟು ಚೆಕ್ ಮಾಡ್ತಾರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅಂತ. ಓಕೆನಾ ಗೈಸ್. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಲಾಸ್ಟ್ವರೆಗೂ ನೋಡಿ ವೀಡಿಯೋ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಯೂಟ್ಯೂಬ್ ಬಂದುಬಿಟ್ಟು ಏನೇನು ಪಾಯಿಂಟ್ಸ್ಗಳು ಚೆಕ್ ಮಾಡುತ್ತೆ ಮೇಯ್ನಾಗಿ ಅಂದ್ಬಿಟ್ಟು ಅವರೇ ಹೇಳಿದ್ದಾರೆ. ಸೊ ನಾನು ನಿಮಗೆ ಅದು ಇಲ್ಲಿ ಗೂಗಲ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಸೊ ಅವ್ರದ್ದೇ ಒಂದು ಪೇಜ್ ಏನಿದೆ ಇದೆ. ಓಕೆನಾ. ಸೊ ಯೂಟ್ಯೂಬ್ದು ಆರ್ಟಿಕಲ್ ಏನಿದೆ, ನಾನು ಈ ಆರ್ಟಿಕಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಅವರೇ ಬಂದುಬಿಟ್ಟು ಹೇಳಿರೋದು, ಅವ್ರು ಏನೇನು ಚೆಕ್ ಮಾಡ್ತಾರೆ ಏನೇನಂತ. ಓಕೆನಾ. ಸೊ ಮಾನಿಟೈಸೇಷನ್ ಪಾಲಿಸಿ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇದು ನಿಮಗೆ ಈ ಪೇಜ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಅಲ್ಲಿಂದ ಬೇಕಿದ್ರೂ ಓಪನ್ ಮಾಡಿಕೊಂಡು ಓದ್ಕೋಬೋದು. ಸೊ ಇಲ್ಲಿ ಇಂಗ್ಲೀಷಲ್ಲಿದೆ, ನಾನು ಕನ್ನಡದಲ್ಲಿ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಓಕೆನಾ. ಇಲ್ಲಿ ನಾವು ಕೆಳಗೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿ ವಾಟ್ ವಿ ಚೆಕ್ ವೆನ್ ರಿವ್ಯೂ ಯೋರ್ ಚಾನಲ್ ಅಂತ. ನಾವೇನೆಲ್ಲ ಚೆಕ್ ಮಾಡ್ತೀವಿ ನೀವು ಚಾನಲ್ ರಿವ್ಯೂ ಮಾಡೋದಕ್ಕಂತ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಬಿ ಒರಿಜಿನಲ್ ಇಲ್ಲಿ ನೋಡಿ, ಬಿ ಒರಿಜಿನಲ್ ಕ್ರಿಯೇಷನ್ ಇಫ್ ಯುವರ್ ಬ್ಲಾಗ್ ಕಂಟೆಂಟ್ ಫ್ರಮ್ ಸಮ್ಮನ್ ಎಲ್ಸ್ ಯು ನೀಡ್ ಚೇಂಜ್ ಇಟ್. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಏನು ಹೇಳಿದ್ದಾರೆ ಅಂದರೆ ಯೂಟ್ಯೂಬ್ ಅವರು, ನಿಮ್ಮದು ಬಂದುಬಿಟ್ಟು ಒರಿಜಿನಲ್ ಕಂಟೆಂಟ್ ಇರಬೇಕು. ಓಕೆನಾ. ಏನು ನೀವು ವೀಡಿಯೋಸ್ ಎಲ್ಲ ಮಾಡ್ತೀರಾ ಅದು ಬಂದುಬಿಟ್ಟು ಒರಿಜಿನಲ್ ಆಗಿರಬೇಕು. ಓಕೆನಾ. ಬೇರೆ ಎಲ್ಲೂ ತೆಗೆದು ಡೈರೆಕ್ಟಾಗಿ ಹಾಕಬಾರ್ದು. ಇಲ್ಲಿ ಇನ್ನೊಂದು ಕೂಡ ಮೆನ್ಷನ್ ಮಾಡಿದ್ದಾರೆ, ಬೇರೆ ಕಡೆಯಿಂದ ನೀವು ತಗೊಂಡ್ರೆ. ಓಕೆನಾ. ಮೇಕ್ ಇಟ್ ಓನ್. ಓಕೆನಾ. ಮೇಕ್ ಇಟ್ ಓನ್ ಅಂದರೆ ಬೇರೆ ಕಡೆ ಏನಾದರೂ ನೀವು ವೀಡಿಯೋಸ್ ಏನಾದರೂ ಕಾಪಿ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಫಸ್ಟು ನಿಮ್ಮದಾಗಿ ವೀಡಿಯೋ ಮಾಡ್ಕೋಬೇಕು. ನಿಮ್ಮದಾಗಿ ಅಂದರೆ ಎಡಿಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಮಾಡಿಕೊಂಡು ಆಮೇಲೆ ನಿಮ್ಮದಾಗಿ ವೀಡಿಯೋ ಮಾಡಿ ನೀವು ಆಮೇಲೆ ಪೋಸ್ಟ್ ಮಾಡ್ಬೋದು. ಓಕೆನಾ. ಇದರಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಯೂಟ್ಯೂಬರೇ ಬಂದುಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರಾಗಿ. ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು ಕ್ಲಿಯರಾಗಿ ಬಂದುಬಿಟ್ಟು ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಓಕೆನಾ. ಸೊ ತುಂಬ ಜನ ಏನು ಮಾಡ್ತೀರಾ, ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ಅದನ್ನು ಡೈರೆಕ್ಟ್ ತೆಗೆದುಬಿಟ್ಟು ಏನೂ ಚೇಂಜಸ್ ಮಾಡ್ದಲ್ಲೇ ಅದನ್ನು ಹೆಂಗಿದೆ ಹಾಗೆ ಅಪ್ಲೋಡ್ ಮಾಡೋದು. ಈ ತಪ್ಪು ಬಂದುಬಿಟ್ಟು ತುಂಬ ಜನ ಮಾಡ್ತೀರಾ. ಬಟ್ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟ್ ಹೆಂಗಿದೆ ಹಾಗೆ ತೆಗೆದು ಹಾಕಬೇಡಿ. ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ವೀಡಿಯೋದಲ್ಲಿ, ಲೈಕ್ ಕಲರಲ್ಲಾಗಲಿ, ಅದು ಬಿಟ್ಟರೆ ಅಲ್ಲಿ ನಿಮ್ಮ ನೇಮ್ ಆ್ಯಡ್ ಮಾಡೋದಾಗಲಿ, ಇನ್ನೂ ತುಂಬ ಚೇಂಜಸ್ ನನ್ನ ವೀಡಿಯೋದಲ್ಲೇ ತುಂಬ ಸಲ ಹೇಳ್ಕೊಡ್ತಿದ್ದೀನಿ ನಿಮಗೆ ಯಾವ ಥರ ನೀವು ಚೇಂಜಸ್ ಮಾಡ್ಬೋದಂತ. ಓಕೆನಾ. ಕಾಪಿಡ್ ವೀಡಿಯೋ ಆ ಥರ ಚೇಂಜಸ್ ಮಾಡ್ಬೋದಂತ. ಓಕೆನಾ ಗೈಸ್. ಈ ಥರ ಮಾಡ್ಬೋದು. ಓಕೆನಾ. ಅದು ಆದಮೇಲೆ ರಿಪೀಟೆಡ್ ಕಂಟೆಂಟ್ ಕೂಡ ನೀವು ಹಾಕಬಾರ್ದು.
ರಿಪೀಟೆಡ್ ಅಂದರೆ ಈಗ ಹಾಕಿದ್ದೇ ವೀಡಿಯೋಸ್ನ ಬಂದುಬಿಟ್ಟು ನೀವು ಹಾಕಬಾರ್ದು. ಲೈಕ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ಯಾವುದಾದ್ರೂ ಒಂದು ನೀವು ಇವೆಂಟಿಗೆ ಹೋಗಿದ್ದೀರಾ ಅಂದ್ಕೊಳ್ಳಿ, ಓಕೆನಾ. ಈಗ ಒಬ್ಬರು ಯಾರಾದರೂ ತುಂಬ ಜನ ಅಲ್ಲಿ ಇವೆಂಟಿಗೆ ಹೋಗಿದ್ದಾರೆ, ಬಟ್ ಎಲ್ಲರೂ ಒಂದೇ ಇವೆಂಟಿಗೆ ಹೋಗಿದ್ದಾರೆ, ಒಂದೇ ಕಡೆದ್ದು ಬಂದುಬಿಟ್ಟು ಏನಿದೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಇದೂ ಕೂಡ ಬಂದುಬಿಟ್ಟು ರಿಪೀಟೆಡ್ ಕಾಂಟೆಂಟ್ಗೆ ಬರುತ್ತೆ. ಸೊ ನೀವು ಏನಾದರೂ ಅದರಲ್ಲಿ ಚೇಂಜಸ್ ಹೆಂಗಿದೆ ಹಾಗೆ ಹಾಕಬಾರ್ದು. ಬೈ ಚಾನ್ಸ್ ನೀವು ಹಾಗೆ ಹಾಕೋದಾದ್ರೂ ನಿಮ್ಮ ವಾಯ್ಸ್ ಓವರ್ ಏನಾದರೂ ಕೊಡ್ಬೋದು. ಈ ನೀವು ವಾಯ್ಸ್ ಓವರ್ ಏನಾದರೂ ಮಾಡೋದ್ರಿಂದ ಏನಾಗುತ್ತಂದರೆ ಅದರಲ್ಲಿ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗುತ್ತೆ, ನಿಮ್ಮ ವಾಯ್ಸ್ ಆ್ಯಡ್ ಆಗುತ್ತೆ. ಸೊ ಯಾವುದೇ ರಿಪೀಟೆಡ್ ಕಾಂಟೆಂಟ್ ಬರಲ್ಲ ನಿಮಗೆ. ಬೈ ಚಾನ್ಸ್ ನೀವು ಏನಾದರೂ ಸಾಂಗಿಂಗ್ ಹಾಕಿಬಿಟ್ಟು ಹಂಗೆ ಅಪ್ಲೋಡ್ ಮಾಡಿದರೆ ಇದರಲ್ಲಿ ನಿಮಗೆ ರಿಪೀಟೆಡ್ ಕಾಂಟೆಂಟ್ ಬರೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಇದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಲೈಕ್ ಯಾವುದಾದ್ರೂ ಒಂದು ಹುಡುಗ ಯಾರಾದರೂ ವೈರಲ್ ಆಗ್ತಾಯಿದೆ ಅಂದ್ಕೊಳ್ಳಿ, ಓಕೆನಾ, ಲೈಕ್ ಯೂಟ್ಯೂಬಲ್ಲಿ. ಸೊ ಅದೇ ವಿಡಿಯೋ ತೆಗೆದು ತುಂಬ ಜನ ಹಾಕ್ತಾರೆ. ಸೊ ಇದರಿಂದನೂ ಕೂಡ ನಿಮ್ಗೆ ಏನಾಗುತ್ತೆ, ರಿಪೀಟೆಡ್ ಕಾಂಟೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ನೀವು ಎಡಿಟ್ ಮಾಡಿ ಹಾಕಬೇಕು, ಓಕೆನಾ. ನಿಮ್ಮ ಚಾನಲ್ಗೆ ರಿಪೀಟೆಡ್ ಕಾಂಟೆಂಟ್ ಬರಬಾರ್ದಂದ್ರೆ ಸೊ ಅಲ್ಲಿ ಬಂದುಬಿಟ್ಟು ನೀವು ಆದಷ್ಟು ಎಡಿಟಿಂಗ್ ಮಾಡಿ ಹಾಕಿ, ಓಕೆನಾ. ಇದ್ರಲ್ಲಿ ಬಂದುಬಿಟ್ಟು ಇದು, ಓಕೆನಾ. ಅದಾದಮೇಲೆ ನಾವು ಒಂದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಚೆಕ್ ಮಾಡ್ತಾರಂತ, ಓಕೆನಾ. ಸೊ ಮೇಯ್ನಾಗಿ ನಿಮ್ಮ ಚಾನಲಲ್ಲಿ ಏನೇನು ಚೆಕ್ ಮಾಡ್ತಾರಂತ ಇಲ್ಲಿ ಬಂದುಬಿಟ್ಟು ಹೇಳಿದ್ದಾರೆ, ಓಕೆನಾ. our reviews will check your channel content against our policy. Since they can't check every video, our viewer may focus on your channel, ಓಕೆನಾ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮ್ಮದು ಎಲ್ಲ ವೀಡಿಯೋಸ್ ಬಂದುಬಿಟ್ಟು ಚೆಕ್ ಮಾಡಲ್ಲ, ಓಕೆನಾ. ಸೊ ಯಾವ್ಯಾವ ವೀಡಿಯೋ ಚೆಕ್ ಮಾಡ್ತಾರಂತ ಇದೇ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ನಿಮ್ಗೆ ಆಗಲೇ ಗೊತ್ತಾಗೋದು, ಓಕೆನಾ ಗೈಸ್. ಸೊ ಯಾವ್ಯಾವ ವೀಡಿಯೋಸು ಮೇಯ್ನಾಗಿ ಚೆಕ್ ಮಾಡ್ತಾರಂತ ನೋಡ್ಕೊಳ್ಳಿ. ಫಸ್ಟು ಬಂದುಬಿಟ್ಟು ನಿಮ್ಮ ಚಾನೆಲ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಮೇನ್ ಥೀಮ್ ಚೆಕ್ ಮಾಡೋದು. ಮೇನ್ ಥೀಮ್ ಅಂದರೆ ಏನು? ಸೊ ಲೈಕ್ ನೀವು ಬ್ಯಾನರ್ ಎಲ್ಲ ಹಾಕಿರ್ತೀರಲ್ಲ, ಸೊ ಆ ಬ್ಯಾನರ್ನ ನೋಡಿಬಿಟ್ಟು ಗೊತ್ತಾಗುತ್ತೆ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅಂತ. ಸೊ ಮೇಕ್ ಶೋರ್ ಬ್ಯಾನರ್ ಹಾಕಿದ್ದೀರಾ ಇಲ್ಲ ಯಾವುದಾದ್ರೂ ಮಾಡಿ ಹಾಕಿ. ನೀವು ನಿಮ್ಮ ಏನಾದರೂ ಒಂದು ಬರೀಬೋದು ನೀವು, ಓಕೆನಾ. ತುಂಬ ಚೆನ್ನಾಗಿ ನಂಗೆ ಬ್ಯಾನರ್ ಮಾಡೋಕ್ಕೆ ಬರಲ್ಲ ಅನ್ನೋರು ಸೊ ಏನೂ ಇಲ್ಲ, ನೀವು ಒಂದೆರಡು ಟೆಕ್ಸ್ಟ್ ಬರೆದ್ರೂ ಹಾಕ್ಬೋದು, ಲೈಕ್ ಫೋಟೋನೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟು ಬ್ಯಾನರ್ನ ಡಿಸೈಡ್ ಮಾಡಿ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಆ ಬ್ಯಾನರ್ದು ಮಾಡಿ. ಮೇಕ್ ಶೋರ್ ನೀವು ಒಂದೇ ಕ್ಯಾಟಗರಿನ ಫಾಲೋ ಅಪ್ ಮಾಡಿ, ಮಿಕ್ಸಪ್ ಮಾಡಬೇಡಿ. ಆದಷ್ಟು ಮಿಕ್ಸಪ್ ಕಂಟೆಂಟ್ಗಳು ಮಾಡೋದು ಕಮ್ಮಿ ಮಾಡಿ, ಓಕೆನಾ. ಸೊ ಮಿಕ್ಸಪ್ ಕಂಟೆಂಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇದಾದಮೇಲೆ ಫಸ್ಟ್ ಬಂದುಬಿಟ್ಟು ಮೇನ್ ಥೀಮ್ ಚೆಕ್ ಮಾಡ್ತಾರೆ. ಅದಾದಮೇಲೆ ಮೋಸ್ಟ್ ವ್ಯೂವೆಡ್ ವಿಡಿಯೋ, ಓಕೆನಾ. ಮೋಸ್ಟ್ ವ್ಯೂವೆಡ್ ವಿಡಿಯೋ ಅಂದರೆ ಇಲ್ಲಿ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನಾನು ಯೂಟ್ಯೂಬ್ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಯೂಸ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಓಪನ್ ಮಾಡ್ಕೊಳ್ತೀನಿ, ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಮೋಸ್ಟ್ ವ್ಯೂವೆಡ್ ವಿಡಿಯೋ ಯಾವುದಂತ. ಸೊ ಇಲ್ಲಿ ನೀವು ನೋಡ್ಬೋದು ಪಾಪ್ಯುಲರ್ ಅಂತ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ಪಾಪ್ಯುಲರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆನಾ. ಪಾಪ್ಯುಲರ್ ಮೇಲೆ ಕ್ಲಿಕ್ ಮಾಡಿದರೆ ಗಾಯ್ಸ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪಾಪ್ಯುಲರಲ್ಲಿ ಯಾವ ವಿಡಿಯೋ ಇದೆ, ಯಾವ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಆ ವಿಡಿಯೋನ ಮೇಯ್ನಾಗಿ ಯೂಟ್ಯೂಬರ್ ಚೆಕ್ ಮಾಡ್ತಾರೆ. ಇವ್ರಿಗೆ ವ್ಯೂಸ್ ಎಲ್ಲಿಂದ ಬಂತು, ಇಷ್ಟು ಹೆಂಗೆ ವ್ಯೂಸ್ ಬಂತು, ವಿಡಿಯೋ ಯಾವ ಥರ ಇದೆ, ಇದನ್ನು ಬಂದುಬಿಟ್ಟು ಮೇಯ್ನಾಗಿ ಚೆಕ್ ಮಾಡ್ತಾರೆ. ನೀವು ಫೇಕಾಗಿ ಏನು ವ್ಯೂಸು ಹೆಚ್ಚಿಸ್ಕೊಳ್ಳಿಲ್ವಾ, ಬೇರೆ ತುಂಬ ಜನ ಬಂದುಬಿಟ್ಟು ದುಡ್ಡು ಎಲ್ಲ ಕೊಟ್ಬಿಟ್ಟು ವ್ಯೂಸ್ ಜಾಸ್ತಿ ಮಾಡ್ಕೊತಾರಲ್ವಾ, ಸೊ ಆ ಥರ ಎಲ್ಲ ನೀವು ಮಾಡ್ಕೊಂಡಿಲ್ವಾ ಅಂತ ಎಲ್ಲ ಇದೆಲ್ಲ ಚೆಕ್ ಮಾಡ್ತಾರೆ, ಓಕೆನಾ. ಮೇಯ್ನಾಗಿ ಮೋಸ್ಟ್ ವ್ಯೂವೆಡ್ ವಿಡಿಯೋ ಏನಿದೆ ಚೆಕ್ ಮಾಡ್ತಾರೆ, ಓಕೆನಾ. ಸೊ ಅದು ಆದಮೇಲೆ ನ್ಯೂಯೆಸ್ಟ್ ವಿಡಿಯೋ ಅಂದರೆ ಯಾವುದು? ಸಿಂಪಲಿ ನಾನಿಲ್ಲಿ ಮತ್ತು ನಾನು ಯೂಟ್ಯೂಬಿಗೆ ಬಂದಿದ್ದೀನಿ. ಯೂಟ್ಯೂಬ್ ಬಂದುಬಿಟ್ಟು ಇಲ್ಲಿ ಲೇಟೆಸ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲೇಟೆಸ್ಟಲ್ಲಿ ಒನ್ ಡೇ ಮುಂಚೆ ಹಾಕಿದ್ದೀನಲ್ಲ ನಾನು, ಈ ವಿಡಿಯೋನ ಚೆಕ್ ಮಾಡ್ತಾರೆ, ಓಕೆನಾ. ಮೇಕ್ ಶೋರ್ ನಿಮ್ಮದು ಈ ವಿಡಿಯೋದಲ್ಲೂ ಏನು ತಪ್ಪಾಗಿರಬಾರ್ದು, ಮೇಕ್ ಶೋರ್ ನಿಮ್ಮದು ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ಓಕೆನಾ. ಎಲ್ಲ ವೀಡಿಯೋಸ್ ಬಂದುಬಿಟ್ಟು ಯೂಟ್ಯೂಬ್ ಚೆಕ್ ಮಾಡೋಕ್ಕೆ ಹೋಗಲ್ಲ. ಸೊ ಮೇಯ್ನಾಗಿ ಯಾವ್ಯಾವ ವೀಡಿಯೋಸ್ ಚೆಕ್ ಮಾಡುತ್ತೆ ಅದನ್ನು ನೋಡ್ಕೊಳ್ಳಿ. ಮೋಸ್ಟ್ ವ್ಯೂವೆಡ್ ವೀಡಿಯೋಸು ನ್ಯೂಯೆಸ್ಟ್ ವಿಡಿಯೋ. ಅದಾದಮೇಲೆ ಇನ್ನೊಂದು ವೀಡಿಯೋನು ಚೆಕ್ ಮಾಡ್ತಾರೆ, ಯಾವುದಂತ ಹೇಳ್ತೀನಿ. ಇಲ್ಲಿ ಬಿಗ್ಗೆಸ್ಟ್ ಪ್ರೊಪೋರ್ಷನ್ ಆಫ್ ವಾಚ್ ಟೈಮು, ಓಕೆನಾ. ನಿಮ್ಮ ವೀಡಿಯೋದಲ್ಲಿ ನಿಮ್ಮ ಚಾನಲಲ್ಲಿ ಅಂದ್ಕೊಳ್ಳಿ ಈಗ
ಪಾಪ್ಯುಲರ್ ಓಪನ್ ಮಾಡ್ತೀನಿ. ಇದರಲ್ಲಿ ನೋಡಿ 1,00,000 ವ್ಯೂಸ್ ಬಂದಿದೆ, ಇದರಲ್ಲಿ 99K ವ್ಯೂಸ್ ಬಂದಿದೆ. ಬಟ್ ಇದರಲ್ಲಿ ಇಷ್ಟು ವ್ಯೂಸ್ ಹೋದ್ರೂ ಇದರಲ್ಲಿ ವಾಚ್ ಟೈಮ್ ಬಂದುಬಿಟ್ಟು ಕಡಿಮೆ ಸಿಕ್ಕಿದೆ ನನಗೆ. ಬಟ್ ಇದರಲ್ಲಿ ಜಾಸ್ತಿ ಒಂದು ಅಂದ್ಕೊಳ್ಳಿ ಸುಮ್ಮನೆ ಫಾರ್ ಎಕ್ಸಾಂಪಲ್ಗೆ 1,000 ಏನಿದೆ ವಾಚ್ ಟೈಮ್ ಸಿಕ್ಕಿದೆ ಅಂದ್ಕೊಳ್ಳಿ ಇದರಲ್ಲಿ. ಬಟ್ ಇದರಲ್ಲಿ ಯಾವುದು ಈ ವಿಡಿಯೋದಲ್ಲಿ ನಮಗೆ ಯಾವ ವಿಡಿಯೋದಲ್ಲಿ ವಾಚ್ ಟೈಮ್ ಅವರ್ ಜಾಸ್ತಿ ಸಿಕ್ಕಿದೆ ಅದು ಬಂದುಬಿಟ್ಟು ಆ ವಿಡಿಯೋನ ಬಂದುಬಿಟ್ಟು ಚೆಕ್ ಮಾಡ್ತಾರೆ. ಒಂದು ಬಂದುಬಿಟ್ಟು ಏನು ಚೆಕ್ ಮಾಡ್ತಾರೆ, ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಆ ವಿಡಿಯೋ, ಅದಾದಮೇಲೆ ನ್ಯೂಯೆಸ್ಟ್ ವಿಡಿಯೋ, ಅದಾದಮೇಲೆ ಯಾವ ವಿಡಿಯೋದಲ್ಲಿ ಜಾಸ್ತಿ ವಾಚ್ ಟೈಮ್ ಅವರ್ ಸಿಕ್ಕಿದೆ ಆ ವಿಡಿಯೋ. ಸೊ ಈ 3 ವೀಡಿಯೋಸ್ನ ನೀವು ಫಸ್ಟೇ ಚೆಕ್ ಮಾಡಿ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ 3 ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ನಿಮಗೆ ಗೊತ್ತಾಗುತ್ತೆ. ಯಾವುದು ಜಾಸ್ತಿ ವ್ಯೂಸ್ ಬಂದಿದೆ ಆ್ಯಂಡ್ ಯಾವ ವಿಡಿಯೋದಲ್ಲಿ ಜಾಸ್ತಿ ವಾಚ್ ಟೈಮ್ ಅವರ್ ಸಿಕ್ಕಿದೆ ಅಂತ ನಿಮ್ಮ ಅನಲೈಟಿಕ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಈ 3 ವಿಡಿಯೋ ಅಲ್ಲಿ ಏನಾದರೂ ತಪ್ಪಾಗಿದೆಯಾ, ನಮ್ಗೆ ಮಿಸ್ಟೇಕ್ ಆಗಿದೆಯಾ ಅಂತ ಇನ್ನೊಂದು ಸಲ ನೀವು ಚೆಕ್ ಮಾಡಿಬಿಟ್ಟು ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಓಕೆನಾ. ಅದಾದಮೇಲೆ ಗೈಸ್ ಇಲ್ಲಿ ವಿಡಿಯೋ ಮೆಟಾ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ ಥಂಬ್ನೇಲು, ಓಕೆನಾ, ಆ್ಯಂಡ್ ಡಿಸ್ಕ್ರಿಪ್ಷನ್ನು. ಸೊ ಇಲ್ಲಿ ಬಂದುಬಿಟ್ಟು ಏನಂದರೆ ನಿಮ್ಮದು ಮೆಟಾ ಡೇಟಾನು ಇಲ್ಲಿ ಚೆಕ್ ಮಾಡ್ತಾನೆ. ಟೈಟಲಲ್ಲಿ ಏನು ಬರ್ದಿದ್ದೀರಾ, ಸೇಮ್ ಟೈಟಲ್ ಬರ್ದಿಲ್ವಾ. ತುಂಬ ಜನ ಏನು ಮಾಡ್ತೀರಾ, ಸೇಮ್ ಟೈಟಲ್ ಬರ್ದು ಹಾಕ್ಬಿಡ್ತೀರಾ ತುಂಬ ವೀಡಿಯೋಸಲ್ಲಿ. ಸೊ ಈ ತಪ್ಪು ಮಾಡಬಾರ್ದು. ಇದು ಬಂದುಬಿಟ್ಟು ಏನಿದೆ ಮೆಟಾ ಡೇಟಾ ಏನಿದೆ ನಿಮ್ಮದು ಅದಕ್ಕೆ ಬರುತ್ತೆ. ಓಕೆನಾ. ಮಿಸ್ಲೀಡಿಂಗ್ ಮೆಟಾ ಡೇಟಾಗೆ ಬಂದುಬಿಟ್ಟು ಬರುತ್ತೆ. ನೀವೇನದು ಒಂದೇ ಥರ ಟೈಟಲ್ ಹಾಕಿದರೆ, ಒಂದೇ ಥರ ಎಲ್ಲ ವೀಡಿಯೋಸಲ್ಲಿ ಥಂಬ್ನೇಲ್ ಮಾಡಿ ಹಾಕಿದರೆ, ಒಂದೇ ಥರ ಡಿಸ್ಕ್ರಿಪ್ಷನ್ ಹಾಕಿದರೆ ಇದು ಬಂದುಬಿಟ್ಟು ಮಿಸ್ಲೀಡ್ ಆಗುತ್ತೆ. ಸೊ ನೀವು ಏನು ಮಾಡಬೇಕು, ಒಂದೇ ಥರ ಇರೋದನ್ನು 1-2-3 ವೀಡಿಯೋಸಲ್ಲಿ ಓಕೆ, ಬಟ್ ಎಲ್ಲ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಜಾಸ್ತಿ ವೀಡಿಯೋಸಲ್ಲಿ ಬಂದುಬಿಟ್ಟು ಇದನ್ನು ಸೇಮ್ ಹಾಕೋ ಆಗಿಲ್ಲ. ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ಟೈಟಲ್ಲು ಸ್ವಲ್ಪ ಡಿಫ್ರೆಂಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಸೇಮ್ ಇದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ದು ಒಂದೆರಡು ಸ್ವಲ್ಪ ಚೇಂಜಸ್ ಮಾಡಿದ್ರೂ ಸಾಕು. ಓಕೆನಾ. ಥಂಬ್ನೇಲಲ್ಲೂ ಅಷ್ಟೇ ಸೇಮ್ ಥಂಬ್ನೇಲ್ ಹಾಕಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಚೇಂಜಸ್ ಮಾಡಿ. ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ಒಂದು ಸ್ವಲ್ಪ ಚೇಂಜಸ್ ಮಾಡಿ. ಲೈಕ್ ನೀವು ಟ್ಯಾಗ್ಸ್ ಎಲ್ಲ ಏನಾದರೂ ಹಾಕಿದರೆ, ಇಲ್ಲ ವಿಡಿಯೋ ಬಗ್ಗೆ ಏನಾದರೂ ಹೇಳ್ತಾ ಇದ್ದರೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಹಾಕಿ. ಓಕೆನಾ. ಸೊ ಇದೊಂದಾಯಿತು. ಅದಾದಮೇಲೆ ಚಾನಲ್ ಅಬೌಟ್ ಸೆಕ್ಷನ್ ಅಂದರೆ ಏನು ಗೊತ್ತಾ. ಸೊ ಸಿಂಪಲಿ ನಾನು ಇಲ್ಲಿ ಬರ್ತೀನಿ, ನನ್ನ ಚಾನಲ್ ಓಪನ್ ಮಾಡಿಕೊಂಡು ಇಲ್ಲಿ 8 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಇಲ್ಲಿ ಬಂದುಬಿಟ್ಟು ಚೆಕ್ ಮಾಡ್ತಾರೆ ನೀವು ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಿದ್ದೀರಾ ಅಂತ. ಓಕೆನಾ. ಸಿಂಪಲಿ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಾನಿಲ್ಲಿ ಏನಾದರೂ ಒಂದು ಬರೆದಿಟ್ಟಿದ್ದೀನಿ. ಬಟ್ ನಿಮಗೂ ಏನಾದರೂ ಒಂದು ಬರೆದಿಟ್ಟಿರಬೇಕು. ಓಕೆನಾ. ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಏನು ಬರೆದಿದ್ದೀರಾ ಆ್ಯಂಡ್ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿದ್ದೀರಾ, ಇವನ್ನೆಲ್ಲ ಬಂದುಬಿಟ್ಟು ಏನಿದೆ ಯೂಟ್ಯೂಬ್ ಬಂದುಬಿಟ್ಟು ಚೆಕ್ ಮಾಡುತ್ತೆ. ಸೊ ನಾನೀಗ ಹೇಳಿದ್ನಲ್ಲ, ಇದೆಲ್ಲ ಬಂದುಬಿಟ್ಟು ನಿಮ್ಮ ವಿಡಿಯೋದಲ್ಲಿ ಬಂದುಬಿಟ್ಟು ಚೆಕ್ ಮಾಡ್ತಾರೆ. ಇದಿಷ್ಟು ಪಾಯಿಂಟ್ಸಿಗೆ ನಾನು ಹೇಳಿದ್ನಲ್ಲ ಒಂದೊಂದಾಗಿ. ಸೊ ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ನಿಮ್ಮದು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆದಮೇಲೆ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇದೆಲ್ಲ ಚೆಕ್ ಮಾಡಾದಮೇಲೆ ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ನೋಡಿ ಇಲ್ಲಿ ಬಂದುಬಿಟ್ಟು ದ ಅಬೋವ್ ಆರ್ ಜಸ್ಟ್ ಎಕ್ಸಾಂಪಲ್ ಆಫ್ ಕಂಟೆಂಟ್ ಅವರ್ ರಿವ್ಯೂವರ್ ಮೇ ಆಕ್ಸೆಸ್. ನೋಟ್ ದಟ್ ರಿವ್ಯೂವರ್ ಕ್ಯಾನ್ ಆ್ಯಂಡ್ ಮೇ ಚೆಕ್ ದ ಅದರ್ ಪಾರ್ಟ್ಸ್ ಆಫ್ ಯುವರ್ ಚಾನಲ್ ಟು ಸಿ ವೆದರ್ ಇಟ್ ಫುಲ್ಲಿ ಮೀಟ್ಸ್ ಅವರ್ ಪಾಲಿಸಿ. ಕರೆಕ್ಟಾಗಿ ನಿಮ್ಮದು ಎಲ್ಲ ಬಂದುಬಿಟ್ಟು ಸರಿ ಇದೆಯಾ ಅಂತ ಇಲ್ಲಿ ಚೆಕ್ ಮಾಡ್ತಾರೆ. ಓಕೆನಾ. ಸೊ ಯೂಟ್ಯೂಬರ್ ಇದೇನೇ ಬಂದುಬಿಟ್ಟು ಹೇಳಿರೋದು. ಓಕೆನಾ. ಸೊ ನಾನು ಏನೇನು ಪಾಯಿಂಟ್ ಇವಾಗ ನಿಮ್ಗೆ ಹೇಳಿದೆ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ಮೈಂಡಲ್ಲಿ ಇಟ್ಕೊಂಡು ಎಲ್ಲನೂ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಬೇಕಿದ್ದರೆ ನೀವು ಅಪ್ಲೈ ಮಾಡಿ ಮಾನಿಟೈಸೇಷನ್ಗೆ. ಆಗ ನಿಮ್ಮದು ಏನು ಪ್ರಾಬ್ಲಮ್ ಬರಲ್ಲ, ಏನು ತೊಂದರೆ ಬರಲ್ಲ, ಡೈರೆಕ್ಟಾಗಿ ಮಾನಿಟೈಸೇಷನ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.